ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ. ಇವತ್ತು ನಾನು ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಫಸ್ಟ್ ಟೈಮ್ ಮಾಡೋರು ಸಹ ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನೋದಕ್ಕೆ ಹೇಗೆ ಸಿಂಪಲ್ಲಾಗಿ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ರವೆ ಉಂಡೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ರವೆ ಉಂಡೆ ಮಾಡೋದಕ್ಕೆ ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಹಾಲು, ಸ್ವಲ್ಪ ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ನಿಮ್ಗೆ ಏನು ಇಷ್ಟನೋ ಎಲ್ಲ ಹಾಕ್ಕೋಬೋದು. ನಾನು ದ್ರಾಕ್ಷಿ ಒಂದನ್ನು ಮಾತ್ರ ಹಾಕ್ತಾಯಿದ್ದೀನಿ. ತುಪ್ಪ, ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಮತ್ತು ರವೆ, ಚಿರೋಟಿ ರವೆನ ನಾನಿಲ್ಲಿ ತೊಗೊಂಡಿದ್ದೀನಿ ಮಾಡೋದಕ್ಕೋಸ್ಕರ. ನೀವು ಪ್ರಮಾಣ ಯಾವ ಥರ ತೊಗೋಬೇಕು ಅಂದರೆ, ಫಸ್ಟು ಒಂದು ಬಾಣಲಿ ಇಟ್ಕೊಳ್ಳಿ. ಬಿಸಿ ಆಗಲಿ, ಬಾಣಲಿ ಕಾಯಲಿ. ಬಾಣಲಿ ಕಾದ್ಮೇಲೆ ಇದಕ್ಕೆ ಫಸ್ಟು ನಾವು ತುಪ್ಪನ ಹಾಕೋಣ. ನೀವು ಎಷ್ಟು ತುಪ್ಪ ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ರವೆ ಉಂಡೆ ಮಾಡೋದಕ್ಕೆ 5 ಸ್ಪೂನ್ ತುಪ್ಪನ ಯೂಸ್ ಮಾಡ್ತೀನಿ. ಮನೇಲಿ ಮಾಡಿರೋ ತುಪ್ಪ, ಅಂಗಡಿ ತುಪ್ಪ ಯೂಸ್ ಮಾಡ್ತಿಲ್ಲ ನಾನು. ಮನೇಲಿ ಮಾಡಿರೋಂಥ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕಾದಮೇಲೆ ಡ್ರೈ ಫ್ರೂಟ್ಸ್, ನೀವು ಏನೇನು ಡ್ರೈ ಫ್ರೂಟ್ಸ್ನ ತೊಗೊಂಡಿರ್ತೀರೋ ಅದನ್ನು ಆ ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಇವಾಗ ಗೋಡಂಬಿ ಹಾಕ್ಕೋಬೋದು, ಬಾದಾಮಿ ಹಾಕ್ಕೋಬೋದು, ಏನು ಅಂದರೆ ಬಾದಾಮಿನ ತುರಿದ್ಬಿಟ್ಟಾದರೂ ಅಥವಾ ಚೂರು ಕಟ್ ಮಾಡಿಬಿಟ್ಟಾದ್ರೂ ಹಾಕ್ಕೋಬೋದು. ನಾನು ಬರೀ ಇಲ್ಲಿ ದ್ರಾಕ್ಷಿ ಮಾತ್ರನೇ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಅಂದರೆ ಅದು ಸ್ವಲ್ಪ ದಪ್ಪ ಆಗುತ್ತೆ. ಅಂದರೆ ತುಂಬ ಫ್ರೈ ಮಾಡ್ಕೊಬೇಡಿ, ಅಂದರೆ ತುಂಬ ಬ್ಲ್ಯಾಕ್ ಆಗೋ ಅಷ್ಟೆಲ್ಲ ಫ್ರೈ ಮಾಡ್ಕೊಬೇಡಿ, ಸ್ವಲ್ಪದಾಗಿ. ಇವಾಗ ಇದಕ್ಕೆ ನಾನು ಚಿರೋಟಿ ರವೆನ ಡೈರೆಕ್ಟಾಗಿ ನಾನು ಹಾಕ್ತಾಯಿದ್ದೀನಿ. ಏನಕ್ಕೆ ತುಪ್ಪದಲ್ಲೇ ನಾವು ಅದ್ರ ಜೊತೆಗೆ ಹಾಕ್ತೀವಿ ಅಂದರೆ, ನೀವು ಡ್ರೈ ಫ್ರೂಟ್ಸ್ನ ಹೊರ್ಗಡೆ ತೆಗ್ದಿಟ್ಕೊಂಡ್ರೂ ಸಮೇತ ಲಾಸ್ಟಲ್ಲಿ ಹಾಕಿದಾಗ ಅದು ಅಷ್ಟು ಚೆನ್ನಾಗಿರಲ್ಲ. ನನಗೆ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಆ ಪರ್ಪಸ್ಸಿಗೋಸ್ಕರ ತುಪ್ಪದಲ್ಲೇ ಮತ್ತೆ ನಾನು ಚಿರೋಟಿ ರವೆನ ಹುರ್ಕೋಬೇಕು. ಯಾವ ಥರ ಹುರ್ಕೋಬೇಕು ಅಂದರೆ, ಅದರ ಹಸಿ ವಾಸನೆ ಹೋಗಿ ತುಪ್ಪದಲ್ಲಿ ಫ್ರೈ ಆದಾಗ ಘಮ ಅಂತ ವಾಸನೆ ಬರುತ್ತೆ, ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಪ್ರಮಾಣ ಏನು ಅಂದರೆ, ನಾನಿವಾಗ ಈ ಬಟ್ಲಲ್ಲಿ, ಜಾಮೂನ್ ಬಟ್ಲಲ್ಲಿ 2 ಲೋಟ ಎರಡು ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ. 2 ಬಟ್ಲು ಚಿರೋಟಿ ರವೆಗೆ 1 ಬಟ್ಲು ಸಕ್ಕರೆ ಪೌಡ್ರ್ ಮಾಡಿಟ್ಕೋಬೇಕು. ಅಂದರೆ ಸಕ್ಕರೆನ 1 ಬಟ್ಲು ತೊಗೋಬಾರ್ದು, ಪೌಡರ್ನೇ 1 ಬಟ್ಲಾಗೋಷ್ಟು ನಾವು ಮಾಡಿಟ್ಕೋಬೇಕಾಗತ್ತೆ. ಸೊ ಹೇಗೆ ಅಂದರೆ, 2 ಬಟ್ಲು ಚಿರೋಟಿ ರವೆಗೆ 1 ಬಟ್ಲು ಸಕ್ಕರೆ ಪೌಡರ್ 2:1 ಪ್ರಮಾಣದಲ್ಲಿ ತೊಗೋಬೇಕಾಗುತ್ತೆ. ಇದು ಫುಲ್ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಇವಾಗ ಹಾಲು ಇದೆಯಲ್ಲ, ಹಾಲನ್ನ ನಾವು ಕಾಯಕ್ಕಿಡೋಣ. ಇದು ಏನಕ್ಕೆ ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ, ಹಾಲು ಏನಕ್ಕೆ ಕಾಯಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅಂದರೆ ಚೆನ್ನಾಗಿ ಕಾಯಬೇಕು, ಸ್ವಲ್ಪ ಸುಮ್ಮನೆ ಬಿಸಿ ಮಾಡಿಬಿಡೋದಲ್ಲ, ಹಾಲು ತುಂಬ ಚೆನ್ನಾಗಿ ಕಾಯಬೇಕು. ರವೆ ಉಂಡೆಗೆ ಫಸ್ಟ್ ರವೆ ಚೆನ್ನಾಗಿ ಹುರ್ಕೊಂಡ್ಮೇಲೆ ಘಮ ಘಮ ಅನ್ಬೇಕು. ಇವಾಗ ಸಕ್ಕರೆ ಪೌಡ್ರನ್ನ ಮಿಕ್ಸ್ ಮಾಡೋಣ. ಸಕ್ಕರೆ ಪೌಡ್ರು ಮತ್ತು ಕೊಬ್ಬರಿ ಎರಡೂ ಸಹ ನಾನು ಒಂದೇ ಸರಿನೇ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಂದರೆ ಸಕ್ಕರೆ ಪೌಡರ್ ಹೇಗೆ ಮಾಡಬೇಕು ಅಂದರೆ, ಉಂಡುಂಡೆ ಆಗಬಾರ್ದು, ಫುಲ್ಲು ನೈಸಾಗಿ ಪೌಡರ್ ಆಗಿರಬೇಕು. ನೀವು ಮಿಕ್ಸ್ ಮಾಡಬೇಕಾದ್ರೂ ಸಹ ಸಕ್ಕರೆ ಪುಡಿ ಮತ್ತು ಕೊಬ್ಬರಿ ಎಲ್ಲದನ್ನೂ ಸಹ ಒಂದೇ ಮಿಕ್ಸಪ್ ಆಗಬೇಕು. ರವೆ ಜೊತೆಗೆ ಎಲ್ಲ ಒಂದೇ ಸರಿ ಮಿಕ್ಸ್ ಆದರೆ ಮಾತ್ರನೇ ನಿಮಗೆ ಸ್ವೀಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಕಡೆ ಮಾತ್ರ ಸ್ವೀಟ್ ಬರುತ್ತೆ, ಒಂದು ಕಡೆ ಬರೀ ರವೆ ತಿನ್ನಂಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸಪ್ ಆಗೋ ಥರ ನಾನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಹಾಲು ಕಾದಿದೆ, ಆಫ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಪ್ ಆದಮೇಲೆ, ಅಂದರೆ ರವೆ, ಕೊಬ್ಬರಿ, ಸಕ್ಕರೆ, ಡ್ರೈ ಫ್ರೂಟ್ಸ್, ತುಪ್ಪ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡ್ಬೇಕು. ಆಫ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಡೋಣ. ಏನು ಪರ್ಪಸ್ಗೆ ನಾನು ನೋಡಿ, ಉಂಡೆ ಆಗಲೇಬಾರ್ದು, ಫುಲ್ಲು ತರ್ತರಿಯಾಗಿ ಕ್ಲೀನಾಗಿ ಇರಬೇಕು ರವೆ. ಆ ಥರ ನೀವು ಹುರ್ಕೊಂಡು ಮಿಕ್ಸ್ ಮಾಡಿರಬೇಕಾಗುತ್ತೆ ಅದಕ್ಕೆ. ಇವಾಗ ನೆಕ್ಸ್ಟ್ ಏನು ಅಂತ ಅಂದರೆ, ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಪಾತ್ರೆನ ಕೆಳಗಡೆ ಇಟ್ಕೊಂಡು, ಅದರಲ್ಲಿ ಅದೇ ಪಾತ್ರೆಯಲ್ಲಿ ನಾವು ಕಲಿಸೋದಕ್ಕೆ ಸುಡುತ್ತಲ್ವ ಪಾತ್ರೆ. ಸೊ ಇನ್ನೊಂದು ಪಾತ್ರೆಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಕೈಯಲ್ಲಿ ಒಂದು ಸತಿ ಎಲ್ಲ ಉಂಡೆ ಆಗಿದ್ರೆ ಅಥವಾ ಏನಾದರೂ ಕ್ಲೀನಾಗಿ ಆಡಿಸಿದ್ರೆ ಅವಾಗ ಉಂಡೆ ಏನಾದರೂ ಇದ್ದರೆ ಎಲ್ಲ ಹೊರಟು ಹೋಗುತ್ತೆ. ಇವಾಗ ನಾವು ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ.
ಚೆನ್ನಾಗಿ ಕಲಿಸ್ಕೊಂಡು ನಿಮಗೆ ಯಾವ ಶೇಪ್ ಅಂದರೆ ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಅಥವಾ ಯಾವ ಥರ ಬೇಕೋ ನೀವು ಆ ಥರ ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗೆ ಏನೇನೇನು ಮಾಡ್ಕೊಂಡಿದ್ದೀನಿ, ತುಂಬ ದಪ್ಪದಾಗೆ ಏನು ಮಾಡೋಕ್ಕೋಗಿಲ್ಲ, ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ಉಂಡೆಗಳನ್ನ ಕಟ್ಕೊಂಡ್ರೆ ರವೆ ಉಂಡೆ ಸಿದ್ಧ. ತುಂಬ ಸುಲಭವಾಗಿ ಈಸಿಯಾಗಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿದೆ, ಟೈಮೂ ಜಾಸ್ತಿ ತೊಗೊಂಡೆ ಈಸಿಯಾಗಿ ಮಾಡೋದನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ 1 ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.